ಮುಡಾ ವಿಚಾರದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಅವರು. ಈಗ ಪರ್ಮಿಷನ್ ಕೊಡ್ತೀರಾ ಅಂತ? ಯಾಕಂದ್ರೆ ಈ ಹಿಂದಿನ ಪ್ರತಿಭಟನೆ, ಸಿಎಂ ಮನೆ ಮುತ್ತಿಗೆ, ಕಾರ್ ರ್ಯಾಲಿ ಎಲ್ಲಕ್ಕೂ ಕೂಡ ಸರ್ಕಾರ ತಡೆ ಹಾಕ್ತಿದೆ. ಪಾದಯಾತ್ರೆಗೆ ಅನುಮತಿ ಸಿಗುತ್ತೆ? ನಾವು ಪಾದಯಾತ್ರೆಗೆ ಕೊಡೋದಿಲ್ಲ, ಪಾದಯಾತ್ರೆಗೆ ಅನುಮತಿಯನ್ನು ಕೊಡೋದಿಲ್ಲ. ಅವ್ರು ಮಾಡಿದರೆ ಅವ್ರು ಮಾಡಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ನಾವು ಅಧಿಕೃತವಾಗಿ ಪೊಲೀಸ್ ಇಲಾಖೆಯವರು ಪರ್ಮಿಷನ್ ಕೊಡೋದಿಲ್ಲ. ಸರ್, ನಿರ್ಮಲಾ ಸೀತಾರಾಮನ್ ಅವರು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿದರೆ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಇಂದ ಸ್ಟೇಟಲ್ಲಿ ಬಂದು ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇಲ್ಲ, ಎಷ್ಟೊಂದು ಕಂಪ್ನಿಗಳು ಹೋಗ್ತಿದೆ, ನನ್ನ ಕಂಪ್ನಿಗಳ ಹೆಸರು ತಗೊಳ್ಳಲ್ಲ ಅಂತ ಹೇಳಿದರು. ನೋಡಿ, ಅನೇಕ ಕಾರಣಗಳಿಂದ ಕಂಪನಿಗಳು ಹೊಸದಾಗಿ ಬರ್ತಕ್ಕಂಥವು ಯಾವುದಾದ್ರೂ ಕೂಡ ಒಂದೆರಡು ಕಂಪನಿಗಳು ಆಪ್ಷನ್ಸನ್ನು ಅವ್ರು ಇಟ್ಕೊಂಡೇ ಬರ್ತಾರೆ. ಚೆನ್ನೈಗೆ ಆಪ್ಷನ್ ಇಟ್ಕೊಂಡಿರ್ತಾರೆ, ಕರ್ನಾಟಕ ಆಪ್ಷನ್ ಇಟ್ಕೊಂಡಿರ್ತಾರೆ, ಮಹಾರಾಷ್ಟ್ರ ಆಪ್ಷನ್ ಇಟ್ಕೊಂಡಿರ್ತಾರೆ. ಅವರು ಆಪ್ಷನ್ಸ್ಗಳು ಇಟ್ಕೊಂಡು ಬರ್ತಾರೆ. ಯಾರು ಎಲ್ಲಿ ಅವರಿಗೆ ಅನುಕೂಲ ಆಗುತ್ತೆ, ಅವರಿಗೆ ಟ್ಯಾಕ್ಸ್ ಸ್ಟ್ರಕ್ಚರ್ನಲ್ಲಿರ್ಬೋದು, ಪವರ್ ಪ್ರಯಾರಿಟಿ ಇರ್ಬೋದು, ಲ್ಯಾಂಡ್ ಪ್ರಯಾರಿಟಿ, ಲ್ಯಾಂಡು ಫ್ರೀಯಾಗಿ ಕೊಡೋವಂಥದ್ದು ಇರ್ಬೋದು. ಇವೆಲ್ಲ ಒಂದಷ್ಟು ಪ್ಯಾರಾಮೀಟರ್ಸಲ್ಲಿ ಇಟ್ಕೊಂಡು ಬರ್ತಾರೆ. ಅದರ ಪ್ರಕಾರ ಅವ್ರು ತೀರ್ಮಾನ ಮಾಡ್ತಾರೆ ವಿನಃ ಯಾರೂ ಬಂದು ಇಲ್ಲಿ ಆಚೆ ಹೋಗ್ತೀವಿ ಅಂತ ಯಾರೂ ನಮಗೆ ಇಲ್ಲಿವರೆಗೂ ಹೇಳಲಿಲ್ಲ. ಸುಮ್ಮನೆ ಇಲ್ಲದ ಅಪಾದನೆಗಳನ್ನು ಕೇಂದ್ರದಿಂದ ಅವರೆಲ್ಲ ಮಾಡೋದು ಸರಿ ಇಲ್ಲ. ಬೆಂಗಳೂರನ್ನ ನಾನು ಹೇಳಿದಾಗೆ ಬೆಂಗಳೂರನ್ನು ರಾಷ್ಟ್ರದ ಒಂದು ಪ್ರತಿಷ್ಠಿತ ನಗರ ಅಂಥೇಳಿ ಬೆಳೆಸಬೇಕೇ ವಿನಃ ಕರ್ನಾಟಕಕ್ಕೆ ಸೇರಿದ್ದು, ಆದ್ದರಿಂದ ನಾವು ಯಾವ ರೀತಿ ಅವ್ರನ್ನ ತಡೆ ಹಾಕ್ಬೋದು ಅದು ಮಾಡ್ತೀವಿ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಒಳ್ಳೆಯದಲ್ಲ. ಇಟ್ಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್. ಮಾತಾಡಕ್ಕೆ ಬಿಡಲಿಲ್ಲ, ಈ ಪಾದಯಾತ್ರೆ ಪ್ರತಿಭಟನೆಗೆ ಅವಕಾಶ ಕೊಡಲ್ಲ ಅಂದರೆ ಸ್ವಾತಂತ್ರ್ಯವನ್ನು ಇಲ್ಲ, ಅವ್ರು ಪ್ರತಿಭಟನೆ ಮಾಡ್ಕೊಳ್ಳಿ. ನಾವು ಅನುಮತಿ ಹೆಂಗೆ ಅಂದರೆ ಲೀಗಲ್ ಮ್ಯಾಟರ್ಸು ಅನೇಕ ಇರ್ತಾವೆ. ಅದಕ್ಕೋಸ್ಕರ ನಾವು ಕೊಡೋದಿಲ್ಲ, ನಮಗೂ ಕೊಟ್ಟಿರಲಿಲ್ಲ. ನಾವು ಪಾದಯಾತ್ರೆ ಹಾಗೆ ಮಾಡಿದ್ವಿ. ಅಲ್ಲಲ್ಲ, ನಾವೇ ಮಾಡಿದ್ವಲ್ಲ. ಹಾಂ, ಅವರು ಮಾಡೋದಕ್ಕೆ ನಾವೇನು ತಡೆ ಹಾಕೋದಕ್ಕೆ ಹೋಗೋದಿಲ್ಲ. ಅವರು ಪರ್ಮಿಷನ್ ನಾವು ಕೊಡೋದಿಲ್ಲ. ಅವರು ಫೆಸಿಲಿಟೇಟ್ ಮಾಡಿ ಅವ್ರಿಗೆ ಯಾವುದೂ ತೊಂದರೆ ಆಗ್ದಂಗೆ ಹೋಗ್ಲಿಕ್ಕೆ ಬಿಡ್ತೀವಿ.